ಕೊಡೋದಕ್ಕೆ ಟೋಕನ್ ಕೇಳಿದ್ದಕ್ಕೆ ಹೋಟೆಲ್ ಸಿಬ್ಬಂದಿಗೆ ಪಂಚು ಕೊಡಲಾಗಿದೆ. ಯಾರು ಅಂತೀರಾ? ನಮ್ಮನ್ನ ರಕ್ಷಣೆ ಮಾಡಬೇಕಾದಂತ ಪೊಲೀಸ್ ಅವರೇ. ನಮಗೆ ಟೋಕನ್ ಕೇಳ್ತೀಯಾ ಅಂತ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ. ಹಲ್ಲೆ ನಡೆದಿದೆ. ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಖಾಕಿ ದರ್ಪ ತೋರಿರುವಂಥದ್ದು. ಹೋಟೆಲ್ಗೆ ಹೋದ್ರೆ ಟೋಕನ್ ತೆಗೆದುಕೊಳ್ಬೇಕಾದ್ದು ಎಲ್ಲರದ್ದು ಕೂಡ ಕರ್ತವ್ಯ. ಹೋಟೆಲ್ ಮ್ಯಾನೇಜರ್ನಿಂದ ಪೊಲೀಸರ ಮೇಲೆ ಎಫ್ಐಆರ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೈಯಿಂದ ಮುಷ್ಟಿ ಕಟ್ಟಿ ಮುಖಕ್ಕೆ ಪಂಚ್ ಕೊಟ್ಟಿದ್ದಾರೆ. ಭುಜದ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸರಾದ ಗಂಗರಾಜು, ಬಾಲಪ್ಪ, ಕುಮಾರ್ ವಿರುದ್ಧ ದೂರು ದಾಖಲಾಗಿದ್ದು ಎಫ್ಐಆರ್ ಆಗಿದೆ. ಏರ್ಪೋರ್ಟ್ ಆಲ್ಫಾ ಬಿಲ್ಡಿಂಗ್ನ ಹೋಟೆಲ್ನಲ್ಲಿ ನಡೆದಿರುವಂತಹ ಹಲ್ಲೆ ಇದು. ಯಾರಾದರೂ ಹಲ್ಲೆ ಮಾಡ್ತಾ ಇದ್ರೆ, ಜಗಳ ಮಾಡ್ತಾ ಇದ್ರೆ, ಕಂಪ್ಲೇಂಟ್ ಕೊಟ್ರೆ ಇವರು ಎಫ್ಐಆರ್ ದಾಖಲು ಮಾಡಬೇಕು. ಆದ್ರೆ ಪೊಲೀಸರ ವಿರುದ್ಧನೇ ಈಗ ಎಫ್ಐಆರ್ ದಾಖಲಾಗಿದೆ. ಕಾರಣ ದರ್ಪ. ಕಾಕಿಗೆ ಎಲ್ಲರೂ ಬೆಲೆ ಕೊಡ್ತಾರೆ. ದರ್ಪ ಮಾಡಿದ್ರೆ ಇಂಥದ್ದೇ ಶಾಸ್ತಿ ಆಗೋದು. ಸದ್ಯ ಇವ್ರ ಮೂವರ ವಿರುದ್ಧನೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ನೋಡಿ, ಈ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನನಗೆ ಟೋಕನ್ ಕೇಳ್ತೀಯಾ ಅಂತೇಳಿ ಆವಾಜ್ ಹಾಕಿದ್ದಲ್ದೆ ಮುಖಕ್ಕೆ ಪಂಚ್ ಕೊಟ್ಟಿದ್ದಾರೆ. ಭುಜದ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದನ್ನ ಕರ್ತವ್ಯ ಅಂತ ಯಾರು ಹೇಳಲ್ಲ. ಕರ್ತವ್ಯದ ದುರುಪಯೋಗ. ಹಲ್ಲೆ ಮಾಡಿರೋದು, ಜೊತೆಗೆ ದರ್ಪ ತೋರಿಸಿರೋದು. ಮೈ ಮೇಲೆ ಖಾಕಿ ಇದೆ ಎಂದ ಮಾತ್ರಕ್ಕೆ ನೀವೇನ್ ಬೇಕಿದ್ರೂ ಮಾಡಬಹುದು ಅಂತ ಅಲ್ಲ. ಇತ್ತೀಚೆಗೆ ಪೊಲೀಸರು ಖಾಕಿ ಬಟ್ಟೆ ಹಾಕೊಂಡಿರೋರೇ ಅನೇಕ ಅಪರಾಧ ಕೃತ್ಯಗಳಲ್ಲಿ ತೊಡಕೊಳ್ತಾ ಇದ್ದಾರೆ. ಅದರಲ್ಲಿ ಇದೂ ಕೂಡ ಒಂದು.